= ಶ್ರೀ ಡಿ.ಕೆ. ಶಿವಕುಮಾರ್. ಇದೀಗ ನಿಮ್ಮೆಲ್ಲರ ಮುಂದೆ ಬುಕ್ ಏನೋ ರಿಲೀಸ್ ಆಯಿತು. ಅವ್ರ ಮನಸ್ಸಲ್ಲಿ ಏನು ಅನಿಸ್ತಾ ಇದೆ ಕೇಳುವ ಬಯಕೆ ನಮ್ಮೆಲ್ಲರದು. ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್. ನಮಸ್ಕಾರ. ನಮಸ್ಕಾರ. ಹಿರಿಯರಂತ ನಮ್ಮ ಜೊತೆ ವಿಧಾನ ಪರಿಷತ್ನಲ್ಲಿ ಕೆಲವು ದಿನಗಳ ಕಾಲ ಇದ್ದಂತ ನಮ್ಮ ಕಬ್ಬಾರ್ ಸಾಹೇಬ್ರೆ, ನಲ್ಲೂರು ಪ್ರಸಾದ್ ರವರೇ, ಮುಕುಂದ್ ರಾಜ್ರವರೇ, ಕರಿಗೌಡ್ರೆ, ಶರೀಫಾ ಅವರೇ, ವೆಂಕಟೇಶ್ವರರೆಡ್ಡಿ ಅವರೇ, ಉಗ್ರಪ್ಪನವರೇ, ನಮ್ಮ ಅಂದನಕೆರೆ ಸ್ವಾಮಿಗಳೇ, ಬಹಳ ಜನ ಹಿರಿಯರು, ಸ್ನೇಹಿತರುಗಳು, ಮುಖಂಡಗಳು, ಚೇರ್ಮನ್ಗಳು, ಮಾಜಿ ಸಂಸತ್ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಶಾಸಕರು, ನನ್ನ ಆತ್ಮೀಯರು, ಬೆಳಗ್ಗೆ ಸಾಯಂಕಾಲ ಒಡನಾಟಿನಲ್ಲಿರೋರು, ವಂಚಿತರಾದವರು ಎಲ್ಲ ಬಹಳ ಜನ ಬಂದಿದ್ದಾರೆ. ವಂಚಿತರಾದ ಎಲ್ಲರಿಗೂ ಅವಕಾಶ ಸಿಕ್ಕಿಲ್ಲಪ್ಪ. ಕೆಲವು ಸಿಕ್ಕಿದೆ, ಕೆಲವು ಸಿಕ್ಕಿಲ್ಲ. ಸೊ ಎಲ್ಲರೂ ನೀವೆಲ್ಲ ತಿಳ್ಕೊಂಡು, ಮಾಹಿತಿ ತಿಳ್ಕೊಂಡು ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಪ್ರೀತಿ ವಿಶ್ವಾಸ. ನಾನು ಇಲ್ಲಿವರೆಗೂ ಕೂಡ ಒಂದು ಸನ್ಮಾನ ಕೂಡ ನಾನು ಮಾಡಿಸ್ಕೊಂಡಿಲ್ಲ. ಒಂದು ನಾಟ್ ಇವನ್ ಒನ್ ಯಾವ ಸನ್ಮಾನ ನಾನು ಮಾಡಿಸ್ಕೊಂಡಿಲ್ಲ. ಯಾವ್ದಾದ್ರು ವೇದಿಕೆಯಲ್ಲಾಗೋ ಮಾಮೂಲಿ ರೆಗ್ಯುಲರ್ ಹಾರಿಸ್ಕೊಂಡಿದ್ದೆ ಹೊರತು ಚೇರ್ ಮೇಲೆ ಕೂತ್ಕೊಂಡು ನಾನು ಸನ್ಮಾನನ ಮಾಡಿಸ್ಕೊಂಡು ಅಭಿನಂದನೆ ಮಾಡಿಸ್ಕೊಳ್ಳಿಲ್ಲ. ಒಂದು ಹೆಣ್ಮಗಳು, ರಮ್ಯಾ ಅನ್ನೋ ಒಂದು ಹೆಣ್ಮಗಳು ಹುಡುಗಿ ನನ್ನ ಮೇಲೆ ನನ್ನ ಬಾಲ್ಯ ಮತ್ತು ನನ್ನ ರಾಜಕಾರಣ ಇದನ್ನೆಲ್ಲ ನೋಡಿ ಒಂದು PhD ತೆಗೆದುಕೊಂಡು ಆಕೆ ಪಾಸ್ ಮಾಡಿದ್ದಾಳೆ. PhD ಬಂದಿದೆ. ಮೈಸೂರು ಹುಡುಗಿ. ಆಕೆ ಪುಸ್ತಕ ಬರ್ತಿದ್ಲು. ಪಾಪ ಹೆಣ್ಮಗಳಿಗೆ ನಾನು ಆ ಪುಸ್ತಕ ಬಿಡುಗಡೆ ಮಾಡಕ್ಕೆ ಟೈಮ್ ಕೊಡ್ಲಿಲ್ಲ. ನೆನ್ನೆ ಬಂದು ಬಿಡೋ ಅಂತ ಅಳ್ತಾ ಇದ್ಲು. ಸರ್, ನಾನು 6 ವರ್ಷ 7 ವರ್ಷ ಮನೆ ಬಿಟ್ಟು ಎಲ್ಲ ಬಿಟ್ಟು ತಿರುಗಿದ್ದೀನಿ, ನಂಗೆ ಟೈಮ್ ಕೊಡ್ಲಿಲ್ಲ. ಇವತ್ತು ಯಾರಿಗೋ ನೀವು ಪುಸ್ತಕಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇತ್ತು.